ರಿಯಲ್ ಎಸ್ಟೇಟ್ ಉದ್ಯಮದ ದೈತ್ಯ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರಾದಂಥ ಸಿಜೆ ರಾಯ್ ಆತ್ಮಹತ್ಯೆ ಒಂದು ರೀತಿ ಎಲ್ರಿಗೂ ಶಾಕಿಂಗ್. ಐಟಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲೇ ಎದೆಗೆ ಗುಂಡನ್ನ ಹಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆ. ತಕ್ಷಣವೇ ಕಾನ್ಫಿಡೆಂಟ್ ಗ್ರೂಪ್ನ ಸಿಬ್ಬಂದಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ, ಬಟ್ ಅವರು ಬದುಕುಳಿದಿಲ್ಲ. ಕೇರಳದಲ್ಲಿ ಕೂಡ ಅವರ ಸಂಸ್ಥೆಗಳ ಮೇಲೆ ಕಳೆದ 1 ತಿಂಗಳ ಹಿಂದೆ ದಾಳಿ ಆಗಿತ್ತು. ಕೇರಳದಿಂದ ಬಂದಂತ ಐಟಿ ಅಧಿಕಾರಿಗಳು ಇವತ್ತು ಕೂಡ ಅವ್ರ ಕಚೇರಿ ಮೇಲೆ ದಾಳಿ ಮಾಡಿದ್ರು, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು. ಈ ಸನ್ನಿವೇಶದಲ್ಲಿ ಮತ್ತಷ್ಟು ಮಗದಷ್ಟು ದಾಖಲೆಗಳನ್ನ ವಿಚಾರಣೆಯನ್ನ ನಡೆಸೋ ಸಂದರ್ಭದಲ್ಲಿ ಎದೆಗೆ ಗುಂಡನ್ನ ಆರಿಸ್ಕೊಂಡು ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು. ಬಟ್ ಒಂದು ಈ ಹಿಂದೆ ಉದ್ಯಮಿ ಕಾಫಿ ಡೇನ ಸಿದ್ಧಾರ್ಥ ತೀರ್ಕೊಂಡಾಗ ಆದಂತ ಒಂದು ರೀತಿಯ ಬೇಸರ, ನೋವು, ಆತಂಕ, ಒಂದ್ ರೀತಿ ದುಗುಡ ರಾಯ್ ಅವ್ರ ವಿಷಯದಲ್ಲಿ ಆಗ್ತಿದೆ. ಬಹುತೇಕ ನೀವೆಲ್ಲರೂ ರಾಯ್ ಅವರ ವಿಡಿಯೋಗಳನ್ನ ನೋಡಿರ್ತೀರಿ, ರಾಯ್ ಅವ್ರ ಬದುಕನ್ನು ನೋಡಿರ್ತೀರಿ. ಕರ್ನಾಟಕದ ಕಲರ್ಸ್ ಕನ್ನಡ, ಜಿ ಕನ್ನಡ ಸೇರಿದಂತೆ ಸ್ಟಾರ್ಸ್, ಸುವರ್ಣ ಎಲ್ಲದರ ರಿಯಾಲಿಟಿ ಶೋಗಳ ಬಹುತೇಕ ಕಳೆದ 20-25 ವರ್ಷದ ಸಾಮ್ರಾಜ್ಯ ಅದು ಕಾನ್ಫಿಡೆಂಟ್ ಗ್ರೂಪ್. ಕರ್ನಾಟಕದಲ್ಲಿ ಇಲ್ಲಿ ವ್ಯವಸ್ಥೆನೇ ಬೇಡ ಅನ್ನೋ ಕಾರಣಕ್ಕೆ ಅವರು ಕರ್ನಾಟಕದ ಎಲ್ಲಾ ಪ್ರಾಜೆಕ್ಟ್ಗಳನ್ನ ಸ್ಟಾಪ್ ಮಾಡಿ ಬೇರೆಯವ್ರಿಗೆ ಜೇವಿ ಕೊಡ್ತಾ ಇದ್ರಂತೆ. ನಾನೀಗ ತುಂಬಾ ಅವ್ರ ಆತ್ಮೀಯರೊಬ್ಬರ ಹತ್ರ ಮಾತಾಡಿದೆ, ರಾಯ್ ಅವ್ರ ಆತ್ಮೀಯರವ್ರ ಹತ್ರ. ಅವ್ರು ಹೇಳ್ತಾ ಇದ್ರು, ಕೇರಳದಲ್ಲೂ ಕೂಡ ಐಟಿ ದಾಳಿ ಆಗಿತ್ತು. ಕೇರಳದಿಂದ ಬಂದಂತ ಅಧಿಕಾರಿಗಳು ಇವತ್ತು ಅವ್ರ ಕಚೇರಿಯಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಸತತವಾಗಿ ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಅಂದ್ರೆ ಲೈಕ್ ಈ ಯಾರೋ ಮೋಸ ಮಾಡಿ ತಿಂದ್ರೆ ಅರಗಿಸ್ಕೋತಾರೆ, ಜಯಿಸ್ಕೋತಾರೆ. ಆದ್ರೆ ನಿಯತ್ತಿಂದಂತ ದುಡ್ದಂತವ್ರ ಜನಗಳಿಗೂ ಅವಮಾನವನ್ನ ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಸೊ ಅದ್ ನಾನು ಈಗ ಇಬ್ಬರ ನಡುವಿನ ಒಂದು ಕಾನ್ವರ್ಸೇಷನ್ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇರೋ ನನಗೊಬ್ರು ತಿಳಿಸ್ತಾ ಇದ್ರು, ಅದನ್ನ ಹೇಳ್ತಾ ಇದ್ರು ನನ್ನ ಆತ್ಮೀಯರೊಬ್ರು. ಇಲ್ಲ, ಇದು ಸಮಥಿಂಗ್ ಎಲ್ಲೋ ಅಧಿಕಾರಿಗಳೆಲ್ಲ ಮಿಸ್ಬಿಹೇವ್ ಮಾಡಿರ್ಬೇಕು, ಮಿಸ್ಹ್ಯಾಂಡಲ್ ಮಾಡಿರ್ಬೇಕು, ಅಲ್ಲೇ ನಡೆಸಿರ್ಬಹುದಾ, ಅದಕ್ಕೇನಾದ್ರೂ ಆ ಅಪಮಾನದಲ್ಲ ಈ ತರ ಆಗಿದ್ಯಾ ಅನ್ನೋ ಒಂದಷ್ಟು ಆಂಗಲ್ಗಳು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಕಾನ್ಫಿಡೆಂಟ್ ಅಂತ ಒಂದು ಕಂಪ್ನಿ ಹೆಸರಿಟ್ಕೊಂಡು ಸಾವಿರಾರು ಜನಕ್ಕೆ ಸಹಾಯ ಮಾಡಿದಂತ ವ್ಯಕ್ತಿ ರಾಯ್ ಅವರು. ಸಾವಿರಾರು ಜನಕ್ಕೆ ಮನೆ ಕಟ್ಕೊಟ್ಟಿದ್ದಾರೆ, ಸಾವಿರಾರು ಜನಕ್ಕೆ ಓದೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈತ ಸ್ಕಾಲರ್ಶಿಪ್ಗಳೆಲ್ಲ ಸ್ಟೂಡೆಂಟ್ಸ್ಗಳು ಕೊಟ್ಟಿದ್ದಾರೆ. ಕರ್ನಾಟಕ, ಕೇರಳ ಸೇರಿದಂತೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಲ್ಲಿ ದಾನ ಧರ್ಮ ಮಾಡಿದಂಥ ವ್ಯಕ್ತಿ. ದುಬೈ ಸೇರಿದಂತೆ ಬೇರೆ ಬೇರೆ ಕಡೆ ಉದ್ಯಮ ಇದೆ. ಸಾವಿರಾರು ಕೋಟಿ ಒಡೆಯ, ಓಡಾಡೋದೆಲ್ಲ ಐಷಾರಾಮಿ ಕಾರುಗಳು, ಹೆಲಿಕಾಪ್ಟರ್, ವಿಶೇಷ ವಿಮಾನ. ಸೊ ಇಂತಹ ವ್ಯಕ್ತಿ, ಯಾಕೆಂದ್ರೆ ಬಹುತೇಕ ಉದ್ಯಮಿಗಳು ನೋಡಿದಾಗ ಕೆಲವರ ದುರಹಂಕಾರ, ದರ್ಪ ನೋಡ್ತಿರ್ತೀವಿ. ರಾಯ್ ಅವರು ಇವತ್ತಿನವರೆಗೂ ಆ ದುರಹಂಕಾರ ಇರಲಿಲ್ಲ. ಕೇರಳದ ಜೊತೆ ಹೆಚ್ಚಿನ ಒಡನಾಟ ಇದ್ರು ಕೂಡ ಕೇರಳ ಮತ್ತೆ ಕರ್ನಾಟಕದಲ್ಲಿ ತನ್ನದೇ ಆದಂಥ ಪಾರುಪತ್ಯವನ್ನ ರಾಯ್ ಅವರು ಸಾಧಿಸಿದ್ರು, ಸಿಜೆ ರಾಯ್. ಬಟ್ ಇವತ್ತಿನ ಅವರ ಈ ಒಂದು ನಿರ್ಧಾರ ಮತ್ತು ಈ ಒಂದು ಘಟನೆ ನಿಜವಾಗ್ಲೂ ಶಾಕಿಂಗ್ ನ್ಯೂಸ್. ಬಟ್ ಐಟಿ ಅಧಿಕಾರಿಗಳು ಈಗ ಈ ಪ್ರಕರಣಕ್ಕೆ ಈಗಾಗಲೇ ಇಡಿ ಕೂಡ ಬಂದಿತ್ತು ಅನ್ನೋದು ಒಂದು ಮಾತಿದೆ. ಅಂದ್ರೆ ಇಡಿ ದೇಶಕ್ಕೆ ತೆರಿಗೆ ಕಟ್ಟೋರು, ಅವ್ರನ್ನ ಉದ್ಯಮಿಗಳನ್ನ ಉಳಿಸ್ಕೊಳ್ಳುವಂತ ಕರ್ತವ್ಯ ದೇಶದ ಮೇಲಿದೆ. ಆದ್ರೆ ತೆರಿಗೆ ವಂಚನೆ ಆರೋಪ ಹಿನ್ನೆಲೆ ದಾಳಿ ಅಂತ ನಿಜ ಹೇಳ್ಬೇಕು ಅಂತಂದ್ರೆ ಒಂದ್ ರೀತಿ ಸಿದ್ಧಾರ್ಥ ಅವರು, ಕಾಫಿ ಡೇ ಸಿದ್ಧಾರ್ಥ ಅವರು ಮತ್ತೆ ರಾಯ್ ಅವರು ಇಬ್ರು ಒಂದೇ ತಕಡಿಗೆ ತೂಗ್ಬಹುದು. ಮೋಸ ಮಾಡಿದ್ರು ಎಷ್ಟೋ ಜನ ಜಯಿಸ್ಕೊಂಡು ದಕ್ಸ್ಕೊಂಡು ಕೂತವ್ರೆ. ಮೇವೋಗಣದ ಲಾಲೂ ಪ್ರಸಾದ್ ಯಾದವ್ ಸತ್ರ ಸಾಲಿಲ್ಲ. ಸೊ ಹಿಂಗೆ ಸಾವಿರಾರು ಕೋಟಿ ತಿಂದವರೆಲ್ಲ ಜಯಿಸ್ಕೊಂಡು ಆರಾಮಾಗವ್ರೆ. ಬಟ್ ಇಂಥ ಪುಣ್ಯಾತ್ಮರು ಯಾಕೆ ಸಾಯ್ತಾರೋ ಗೊತ್ತಾಗ್ತಿಲ್ಲ ನನಗೆ. ಬಟ್ ಸಿದ್ಧಾರ್ಥ ಅವರು ಕೂಡ ಈ ಐಟಿ ಇಡಿ ಈ ಒಂದು ಹಾವಳಿಗೆ, ಈ ಒಂದು ಸಂಕಷ್ಟಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಸುದ್ದಿಗಳಿತ್ತು. ಬಟ್ ಇವತ್ತು ಈಗ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಇನ್ನೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲೇ ಆದಂತಹ ಘಟನೆ ಇದು. ಸೊ ಅಂದ್ರೆ ಇನ್ವೆಸ್ಟಿಗೇಷನ್ ಆಂಗಲ್ ಬದಲಾಗಬೇಕಾ ಐಟಿ ಇಡಿದು ಅಂತ ಅನ್ಸುತ್ತೆ. ಕಾರಣ ಎಷ್ಟು? ಯಾಕೆಂದ್ರೆ ನಿಜವಾಗಿಯೂ ಆತ ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ ಯಾಕೆ ಸಾಯ್ತಿದ್ರು? ಓಡೋಗ್ಲಿಲ್ವಾ ಮಲ್ಯ? ಮೋದಿ ಓಡೋಗಿಲ್ವಾ? ಸೊ ಹಾಗಾಗಿ ನೀರವ್ ಮೋದಿ, ವಿಜಯ್ ಮಲ್ಯ, ಲಲಿತ್ ಮೋದಿ ಇವರೆಲ್ಲ ಓಡೋಗಿರೋ ಟೈಮಲ್ಲಿ ತುಂಬಾ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತ್ರ ರಾಯ್ ಅವರು. ಹಾಗಾಗಿ ಈ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದಂಥ ರಾಯ್ ಅವರ ಸಾವು ಇದೆಯಲ್ಲ, ಅದು ತುಂಬಲಾರದಂಥ ನಷ್ಟ ಸೊಸೈಟಿಗೆ. ಜೊತೆಗೆ ಈ ಐಟಿ ಇಡಿ ಈ ರೀತಿಯ ದಾಳಿಗಳು ಒಂದಷ್ಟು ಜನಗಳಿಗೂ ಕೂಡ ಒಂದು ರೀತಿ ಆಕ್ರೋಶ ಅಂತ ಹೇಳ್ಬೋದು. ಇನ್ನೂ ಕೂಡ ಅಧಿಕಾರಿಗಳಲ್ಲೇ ಇದ್ದಾರೆ. ಬಟ್ ಈ ತರದ ಅವಶ್ಯಕತೆ ಇರಲಿಲ್ಲ ಅಂತ. ಬಟ್ ಒಬ್ರು, ನಾನಾಗ್ಲೇ ಹೇಳಿದೆ, ಇಬ್ರು ಗಣ್ಯರ ಹತ್ರ ಇಬ್ರು ಮಾತಾಡೋಂಥ ಮಾತು ನನ್ನ ಹತ್ರ ಶೇರ್ ಮಾಡ್ತಾ ಇದ್ರು ಅವರು. ಇಲ್ಲ, ಎಲ್ಲರೂ ಅಧಿಕಾರಿಗಳವ್ರ ಮೇಲೆ ಅಲ್ಲೇಗಿಲ್ಲೇ ನಡೆಸಿದ್ದಾರಾ ಅಂತ. ಸೊ ಹಾಗಾಗಿ ಇದಾಗಿರ್ಬೋದಾ ಅಂತ. ಆ ಅಪಮಾನದಲ್ಲಿ ಹಿಂಗಾಯ್ತಾ? ಸಿಬ್ಬಂದಿಗಳ ಮುಂದೆ ಏನಾರ ಅಲ್ಲೇ ಮಾಡಿದ್ರೆ ಅವ್ರ ಮೇಲೆ? ಯಾಕೆಂದ್ರೆ ಐಟಿ ಇಡಿ ಒಂದು ಪ್ರೆಷರ್ ಬಿಲ್ಡ್ ಮಾಡ್ತಾರೆ ಅನ್ನೋದು ಸಹಜವಾಗಿ ಗೊತ್ತಿರೋ ವಿಷಯ. ಸೊ ಹಾಗಾಗಿ ಆ ಥರದ್ದು ಕೂಡ ಇರ್ಬೋದಾ ಅನ್ನೋ ಒಂದು ಚರ್ಚೆಗಳಿದೆ. ಬಟ್ ಎನಿಯೋ ಈ ಘಟನೆ ನಡಿಬಾರ್ದಾಗಿತ್ತು ಅಂತಂದ್ರೆ ಯಾರೋ ಖಾಲಿ ಪೋಲಿನೋ ಪುಡಿ ರೌಡಿನೋ ಅಲ್ಲ. ಈಗ ಸಾವಿರಾರು ಕೋಟಿ ಇದ್ದಂಥ ವ್ಯಕ್ತಿ ತೆರಿಗೆ ವಂಚನೆ ಅನ್ನೋ ಒಂದು ಪದಗಳೈತಲ್ಲ, ಏನು ಐಟಿ ರೇಡ್ ಆಗ್ಬಿಡ್ತು ಅಂದವರೆಲ್ಲ ರೇಡ್ ಯಾರ ಮೇಲೆ ರೇಡ್ ಆಯ್ತು ಅವರೆಲ್ಲ ಕಳ್ರೇನಲ್ಲ.
ಬಟ್ IT, ED, ಈ ದಾಳಿ, ಈ ಪ್ರಕರಣಗಳು ಒಳ್ಳೆ ಬೆಳವಣಿಗೆ ಅಲ್ಲ ದೇಶಕ್ಕೆ. ಇದು ಇಡೀ ದೇಶದ ಉದ್ಯಮ ವಲಯಕ್ಕೆ ಒಂದು ಕೆಟ್ಟ ಸಂದೇಶವನ್ನ ರವಾನೆ ಮಾಡುತ್ತೆ. ಅಯೋಗ್ಯರ ಮೇಲೆ ದಾಳಿ ಮಾಡಿದ್ರೆ ಆ ಥರ ಏನೋ ಅಯೋಗ್ಯ ತನಿಖೆ ಮೇಲೆ ಇದಾಗಬೇಕು, ಎಗ್ರಿ. ಆದರೆ ಇಂತಹ ಒಂದಷ್ಟು ಸೊಸೈಟಿಯಲ್ಲಿ ಎಳ್ಳಷ್ಟು ನೆಗೆಟಿವ್ ಇಲ್ಲದೆ ಪ್ರಾಮಾಣಿಕ ಉದ್ಯಮಿಗಳು ಅಂತ ಕರ್ಸ್ಕೊಂಡಂಥವ್ರನ್ನ, ಬದುಕ್ತಂಥವ್ರಿಗೆ ಈ ರೀತಿಯ ದಾಳಿಯ ಹಿಂಸೆಗಳಾಗಬಾರ್ದು ಅನ್ನೋದೊಂದು ಭಾವನೆ. ಅದು ಬಿಟ್ಟರೆ ಬೇರೆ ಏನು ಕಾರಣಗಳೇ. ತುಂಬಾ ಆರಾಮಾಗಿದ್ದಂಥ ವ್ಯಕ್ತಿ, ತುಂಬಾ ಫ್ರೆಂಡ್ಲಿ ಆಗಿದ್ದಂಥ ವ್ಯಕ್ತಿ. ಸೊ ಹಾಗಾಗಿ ಇಡೀ ಕರ್ನಾಟಕದ ಯಾವುದೇ ಪ್ರಾಜೆಕ್ಟ್ ಮಾಡ್ತಿರಲ್ಲ, JV ಕೊಟ್ಟು ಇವರು ಬೇರೆ ಬೇರೆ ಕಡೆ ಪ್ರಾಜೆಕ್ಟ್ ಮಾಡ್ತಾರೆ, ಆರಾಮಾಗಿರೋಕ್ಕಿದ್ರು. ಬಟ್ ಕಳೆದ 20-25 ವರ್ಷದ ಸಾಮ್ರಾಜ್ಯದ ಮಾಲೀಕ, ಕಾನ್ಫಿಡೆಂಟ್ ಗ್ರೂಪ್, ಆ ಪದಕ್ಕೆ ಅರ್ಥ ತುಂಬಿದಂಥ ವ್ಯಕ್ತಿ, ಕಾನ್ಫಿಡೆಂಟ್ ಗ್ರೂಪ್ ಅನ್ನ ನೆನಪಾಗ್ತಿದ್ರು ರಾಯ್. ಬಟ್ ರಾಯವ್ರು ಇವತ್ತು ಮುಟ್ಕಿಲ್ಲ. ಬಟ್ ಈ ವಿಷಯದಲ್ಲಿ ನಿಜವಾಗಿಯೂ ಸಹ ಅಧಿಕಾರಿಗಳು ರಾಯೋರ್ ಜೊತೆ ಆ ರೀತಿಯ ಮಿಸ್ಬಿಹೇವ್ ಮಾಡಿದ್ರೆ, ಈಗೆಲ್ಲ ಹೇಳ್ತಾರಲ್ಲ, ಅವ್ರ ಸಿಬ್ಬಂದಿ ಕೂಡ ಇರ್ತಾರೆ, ಎಲ್ಲೋ ಏನಾರ ಕಾನ್ಫಿಡೆಂಟ್ ಗ್ರೂಪ್ನ ಸಿಬ್ಬಂದಿ ಮುಂದೆ IT ಅಧಿಕಾರಿಗಳು ಏನಾರ ಜಬರ್ದಸ್ತ್ ಮಾಡಿದ್ರ, ಅಲ್ಲೆಗಿಲ್ಲೆ ಮಾಡಿದ್ರ, ಇಲ್ಲೋ ತನಿಖೆಯಿಂದ ಹೊರಗಡೆ ಬರಬೇಕು. ಬಟ್ ಈ ಘಟನೆ ನಡಿಬಾರ್ದಾಗಿತ್ತು ಅಷ್ಟೇ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.